ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದರು. ಇವತ್ತು ತೀರ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ಲಾಸ್ಟು ಅವ್ರ ಜೊತೆ 2020 ಪಿಕ್ಚರಲ್ಲಿ ಮಾಡಿದ್ದು. ಆವಾಗಲೇ ತುಂಬ ಡೆಲ್ ಆಗಿದ್ದು. ಪಾಪ 2 ಸಲ ಬೈಪಾಸ್ ಆಪ್ರೇಷನ್ ಆಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಥ್ಯಾಂಕ್ ಜನಾರ್ದನ್ ಅವರು. ಎಲ್ಲ ತಿಳಿದಾಗೆ ಹೊತ್ತು ಹೋಗಿರೋದು ಎಲ್ರಿಗೂ ಮನಸ್ಸಿಗೆ ಒಂಥರ ಸಂಕಟ ಆಗ್ತಾಯಿದೆ. ಸುಮಾರು ಚಿತ್ರಗಳಲ್ಲಿ ನಾವು ಅವರೆಲ್ಲ ವರ್ಕ್ ಮಾಡಿದ್ವಿ. ಎಲ್ಲ ಡೈರೆಕ್ಟ್ರಿಗೂ ಎಲ್ಲ ಪ್ರೊಡ್ಯೂಸರ್ಸ್ಗೂ ಬೇಕಾದಂಥ ವ್ಯಕ್ತಿ, ಸ್ನೇಹಜೀವಿ. ಒಳ್ಳೊಳ್ಳೆ ಸಿನಿಮಾ ಮಾಡಿದ್ವಿ. ಯಾವುದೇ ಶೂಟಿಂಗ್ ಹೋದ್ರು, ಯಾವುದೇ ಲೊಕೇಶನಲ್ಲೂ ಎಲ್ಲೇ ಹಾಲ್ಟ್ ಆಗಿದ್ದು ಅರವಿಂದನ ಪಕ್ಕದ ರೂಮ್ನಲ್ಲೇ ಇರ್ತೀನಿ ನಾನು ಅಂತ ಹೇಳೋರು. ಯಾಕೆಂದ್ರೆ ಒಂಥರ ಜಾಲಿಯಾಗಿ ಕಾಮಿಡಿಯಾಗಿರೋರು ಎಲ್ಲ ಇದ್ರು. ಅಂಥ ವ್ಯಕ್ತಿ ಇವತ್ತು ಸ್ವಲ್ಪ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಈ ಒಂದು ನಮ್ಮ ಚಿತ್ರರಂಗಕ್ಕೆ ಬೇಕಾದಂಥ ವ್ಯಕ್ತಿ ಇವತ್ತಿಲ್ಲ ಅಂತಂದರೆ ಭಾಳ ಬೇಜಾರಾಗಿದೆ. ಯಾಕೆಂದರೆ ನಮ್ಮ ಇಂಡಸ್ಟ್ರಿಗೆ ತುಂಬಲಾರದ ನಷ್ಟನೇ. ಈಗ ಹಳಬರುಗಳು ಯಾರು ನೋಡೋಕ್ಕೂ ಸಿಗ್ತಾಯಿಲ್ಲ, ಆ ಥರ ಆಗುತ್ತೆ. ಆದ್ದರಿಂದ ನಾನು ಇಷ್ಟು ಹೇಳ್ಬೋದು, ಇಡೀ ಮುಂದೆ ಯಾವುದೂ ಇಲ್ಲ. ಅವರು ಹೋದಂಥ ಈ ಒಂದು ಸಮಯದಲ್ಲಿ ಅವರ ಫ್ಯಾಮಿಲಿಗೆ ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊಬೋದು. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ತೀನಿ. ಬ್ಯಾಗ್ ಜನಾರ್ದನ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೂಡ ನನ್ನ ಕೈ ನಂಬಕ್ಕಾಗಲ್ಲ. ಯಾಕೆ ಅಂತಂದರೆ ಅವರು ನಾವು ರಂಗಭೂಮಿಯಿಂದ ಜೊತೆಲಿ ಬೆಳೆದ್ಬೋದು. ರಂಗಭೂಮಿಯ ಬೇಸಿಕಲಿ ರಂಗಭೂಮಿಯ ನಟ. ಆಮೇಲೆ ಅವರು ಚಿತ್ರರಂಗದ ಜೊತೆಯಲ್ಲಿ ಅನೇಕ ಧಾರಾವಾಹಿಗಳು, ಸಿನಿಮಾಗಳಲ್ಲಿ ನಾನು ಅವರು ಒಟ್ಟಿಗೆ ಅಭಿನಯಿಸಿದ್ವಿ. ನಾಟಕಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾ ಇದ್ವಿ. ಒಳ್ಳೆ ಸ್ನೇಹಜೀವಿ ಅವರು. ವಯಸ್ಸಿನ ಅಂತರ ದೊಡ್ಡದಿದ್ರು ಕೂಡ ತುಂಬ ಮಗುವಾಗಿ ನಮ್ಮ ಥರ ನಮ್ಮ ಹುಡುಗರು ಹೇಜಲ್ಲಿ ಹೆಂಗೆ ನಡ್ಕೋಬೇಕು ಆ ರೀತಿ ನಮ್ಮ ಜೊತೆ ಸಹಜವಾಗಿ ನಡ್ಕೋತಿದ್ದಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಅದಕ್ಕೆ ಈಗಲೇ ಮಾತಾಡ್ತಾ ರಂಗಭೂಮಿಯ ನಂಟಿನಿಂದ ಬೆಳೆದಿರ್ತಕ್ಕಂಥ ಕಲಾವಿದ ಆಗಿರೋದ್ರಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರ ಪಾರ್ಥಿವ ಶರೀರನ ಇಡ್ತಕ್ಕಂಥದ್ದು ಒಂದು ರಂಗಭೂಮಿಗೆ ಗೌರವ ಕೊಡೋಂಥ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತಕ್ಕಂಥದ್ದನ್ನು ಕುಟುಂಬಸ್ಥರಲ್ಲಿ ಮಾತಾಡಿದ ಮೇಲೆ ಆಮೇಲೆ ಅಲ್ಲಿ ಇಡೋದು ಒಳ್ಳೆಯದು ಅಂತೇಳಿ ತೀರ್ಮಾನ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ನೀವು ಇಲ್ಲಿ ಬರೋದಕ್ಕಿಂತ ರವೀಂದ್ರ ಕಲಾಕ್ಷೇತ್ರಕ್ಕೆ 2 ಗಂಟೆ ಆಸುಪಾಸಿಗೆ ಬರೋದು ಒಳ್ಳೆಯದು. ಅಲ್ಲಿ 2 ಗಂಟೆಯಿಂದ ಬಹುತೇಕ 4 ಗಂಟೆವರೆಗೂ ಅಲ್ಲಿ ಪಾರ್ಥಿವ ಶರೀರ ಇರುತ್ತೆ. ಯಾವುದೇ ಅಡೆತಡೆ ಇಲ್ಲದೆ, ಆತಂಕವಿಲ್ಲದೆ ನೀವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ, ದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಅಲ್ಲಿ ಬನ್ನಿ. ಅಲ್ಲಿ ಎಲ್ಲರೂ ನಾವು ನೋಡ್ಬೋದು ಅಂತ ನಾನು ಭಾವಿಸ್ತೇನೆ. ಒಳ್ಳೆ ಹಿರಿಯ ರಂಗಚೇತನ ನಾವು ಕಳ್ಕೊಂಡಿದ್ದೀವಿ. ಅನೇಕ ದಿನಗಳಿಂದ ಆರೋಗ್ಯ ಸರಿ ಇಲ್ಲ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ. ಯಾಕೆಂದರೆ ಗುರುಪ್ರಸಾದ್ ನಾನು ಒಟ್ಟಿಗೆ ಅನೇಕ ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನಿರಂತರವಾಗಿ ಅವ್ರ ಸಂಪರ್ಕದಲ್ಲಿ ನಾವು ಜೊತೆಲಿ ಇದ್ವಿ. ಹಾಗಾಗಿ ನಿರಂತರ ಆತಂಕಗಳು ಕಾಡ್ತಾನೆ ಇತ್ತು. ಇದಕ್ಕಿಂತ ಮುಂಚೆನೂ ಒಂದು ಸತಿ ಸುಳ್ಳು ಸುದ್ದಿ ಬೇರೆ ಹಬ್ಬಿಸ್ಬಿಟ್ಟಿದ್ರು. ಈ ಮುಂಚೆ ಒಂದು ಸತಿ ಅವರು ಆಸ್ಪತ್ರೆಯಲ್ಲಿ ಸೇರಿದ್ದಾಗ. ಆಮೇಲೆ ಆ ಸುದ್ದಿ ಸುಳ್ಳಾಗಿತ್ತು. ಈ ಸುದ್ದಿನೂ ಸುಳ್ಳಾಗುತ್ತೆ ಅಂತೇಳಿ ನಿನ್ನೆನೂ ಅವರು ನಾನು ಮಾತಾಡ್ಕೊತಾ ಇದ್ವಿ. ಈ ಥರ ಬುಡಪ್ಪ ಆಗ್ತಾ ಕ್ಯಾಕ್ಟಾಗಿ ಕೂತಿದ್ದೇನು ಹೊಸದಲ್ಲ ಅಂತ. ಆದರೆ ಅದೃಷ್ಟ ಕೈ ಕೊಡ್ತು, ಕೈ ಜಾರಿ ಹೋಗಿತ್ತು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.